ಚಿತ್ತಾಪುರ ಪಥಸಂಚಲನ ಕುರಿತು ಕಲಬುರಗಿ ಪೀಠದಲ್ಲಿ ಇವತ್ತು ಮತ್ತೆ ಅರ್ಜಿ ವಿಚಾರಣೆ ನಡೆಯುತ್ತೆ. ನವೆಂಬರ್ 5ರಂದು ನಡೆದಿದ್ದಂತಹ ಶಾಂತಿ ಸಭೆಯಲ್ಲಿ ನವೆಂಬರ್ 13 ಅಥವಾ ನವೆಂಬರ್ 16ರಂದು ಪಥಸಂಚಲನ ನಡೆಸೋದಕ್ಕೆ ಅವಕಾಶ ಕೊಡಬೇಕು, ಜಿಲ್ಲಾಡಳಿತ ವಿಧಿಸುವಂತಹ ಷರತ್ತನ್ನ ಪಾಲಿಸಲಾಗುವುದು ಅಂತ ನಿರ್ಧರಿಸಲಾಗಿತ್ತು. ಹೀಗಾಗಿ ಇವತ್ತಿನ ವಿಚಾರಣೆಯಲ್ಲಿ 2ನೇ ಸುತ್ತಿನ ಶಾಂತಿ ಸಭೆ ವರದಿಯನ್ನ ಸರ್ಕಾರ ನ್ಯಾಯಾಲಯಕ್ಕೆ ಸಲ್ಲಿಸಲಿದೆ. ಆರ್ಎಸ್ಎಸ್ ಪಥಸಂಚಲನದ ಬಗ್ಗೆ ಯಾವ ನಿರ್ಧಾರವನ್ನ ಕೋರ್ಟ್ ಪ್ರಕಟಿಸುತ್ತೆ ಎನ್ನುವುದು ಕುತೂಹಲವನ್ನ ಗರಿಗೆದರಿಸ್ತಾ ಇದೆ. 2ನೇ ಶಾಂತಿ ಸಭೆಯ ವರದಿಯನ್ನ ಸರ್ಕಾರ ಕೋರ್ಟ್ಗೆ ಸಲ್ಲಿಕೆ ಮಾಡುತ್ತೆ. ರಾಜ್ಯಾದ್ಯಂತ ಹಲವು ಕಡೆಗಳಲ್ಲಿ ಪಥಸಂಚಲನ ನಡೀತಾ ಇದೆ. ಆದರೆ ಚಿತ್ತಾಪುರದ ಪಥಸಂಚಲನ ಮಾತ್ರ ಜಟಿಲ ಆಗಿದೆ. ಈ ಜಟಾಪಟಿ ವಿಚಾರ ಕೋರ್ಟ್ ಮೆಟ್ಟಿಲೇರಿ 2 ಬಾರಿ ನಂತರ ಸೂಚನೆ ಮೇರೆಗೆ ಶಾಂತಿ ಸಭೆಯನ್ನು ಕೂಡ ನಡೆಸಲಾಯಿತು. ಈಗ 2ನೇ ಶಾಂತಿ ಸಭೆಯ ವರದಿಯನ್ನ ಇವತ್ತು ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಈ ನಿರ್ಧಾರ ಹೊರಬೀಳುತ್ತೆ ಅನ್ನೋದು ಕುತೂಹಲ. ಗಾಳಿ ಆಂಜನೇಯ ದೇಗುಲಕ್ಕೆ ಇವತ್ತು ಮೋಹನ್ ಭಾಗವತ್ ಭೇಟಿ ಕೊಡ್ತಾ ಇದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಗಾಳಿ ಆಂಜನೇಯ ದೇಗುಲಕ್ಕೆ ಬೆಳಿಗ್ಗೆ 9 ಗಂಟೆಗೆ ಭೇಟಿ ಕೊಟ್ಟು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಮೋಹನ್ ಭಾಗವತ್ ಭೇಟಿ ಕೊಡ್ತಾ ಇದ್ದಾರೆ. ಪ್ರಸಿದ್ಧ ದೇಗುಲ ಬೆಂಗಳೂರಿನಲ್ಲಿರುವಂತಹ ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ದೇವಸ್ಥಾನ. ಆರ್ಎಸ್ಎಸ್ ಮುಖ್ಯಸ್ಥರು ಇವತ್ತು ದೇಗುಲಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಗೆ ಗಾಳಿ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಭೇಟಿ ಕೊಟ್ಟು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪೂಜೆಯನ್ನ ನೆರವೇರಿಸಲಿದ್ದಾರೆ.